ಸನ್ಮಾನ್ಯ ಗೌರವಿತ ಶಾಸಕರು, ಎಲ್ಲ ಅಧಿಕಾರಿ ಕ್ಷೇತ್ರಗಳಿಗೆ ಮತ್ತು ವಿವಿಧ ಇಲಾಖೆಗಳ ನೌಕರರಿಗೆ ಮತ್ತು ನಡೆಸುವಲ್ಲೆಲ್ಲ ಬಂಧುಗಳು, ಸನ್ಮಾನ್ಯ ಶಾಸಕರ ಗಮನಕ್ಕೆ ನಾವು ತರುವಂಥ ಅಂಶ ಏನಂತಂದರೆ, ಬೆಳಗ್ಗೆ ನಮ್ಮ ADC ಮೇಡಮ್ ಒಂದು ಸಭೆಯನ್ನು ಬೆಳಗ್ಗೆ ಕರೆದಿದ್ದು, ಅಲ್ಲಿ ಮಧ್ಯಾಹ್ನ 2 ಗಂಟೆ ಕಾರ್ಯಕ್ರಮಕ್ಕೆ ಅಲ್ಲಿ ಚೆನ್ನೈ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ತಾಲೂಕುಗಳು ಕೂಡ ಸೇರಿಬಿಟ್ಟು ಈ ತಾಲೂಕು ಕಚೇರಿಗಳಲ್ಲಿ ಸರಳ ಆಚರಣೆ ಮಾಡಿ ನಾವೆಲ್ಲರೂ ಕೂಡ ಅಲ್ಲಿ ಹೋಗ್ತಾ ಇರುವಂಥ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಈಗಾಗಲೇ ನಿರ್ಧಾರ ಆಗಿದೆ. ಸೊ ವಿಷಯವನ್ನು ಮಾನ್ಯ ಶಾಸಕರ ಗಮನಕ್ಕೆ ತರ್ತಾ ಇದ್ದಾರೆ. ತಾವು ಕೂಡ ಒಂದು ವಿನಂತಿ ಇದೆ ನಮ್ಮ ಮಾನ್ಯ ಶಾಸಕರಲ್ಲಿ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಯಂತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸನ್ಮಾನ್ಯ ಶಾಸಕರೇ, ಒಂದು ಕಡೆ ಸಮುದಾಯಗಳಿಗೂ ಒಂದು ರೀತಿ ಇದಾಗ್ತಾ ಇದೆ. ಅಧಿಕಾರಿ ವೃಂದವರು ಕೂಡ ಕೋಲಾರಲ್ಲಿ ಯಾವ ಟೈಮಲ್ಲೂ ಬೆಳಗ್ಗೆ ಬಿಟ್ಟು ಕೋಲಾರಲ್ಲಿ ಇದ್ದ ತಕ್ಷಣ ಒಂದು ದೊಡ್ಡ ಅಲ್ಲೂ ರಾದ್ದಾಂತ ಆಯಿತು, ಮೀಟಿಂಗ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸರ್ಕಾರಿ ನೌಕರರ ಕಷ್ಟಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ತಿಂಗಳಿಗೆ 2-3 ಸಭೆಗಳನ್ನು ತಂದು ಅವ್ರನ್ನ ನಿಲ್ಕೊಂಡಿಸ್ಕೊಂಡು ಅವರು ಕೆಲಸಕ್ಕೆ ಅಲ್ಲಿ ತೊಂದರೆ ಹಾಕ್ಬಿಟ್ಟು ಆ ರೀತಿ ಕೂಡ ಒಂದು ಪರಿಸ್ಥಿತಿ ಇದೆ. ಸನ್ಮಾನ್ಯ ಶಾಸಕರು ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಒಂದು ರಾಜ್ಯ ಮಟ್ಟದಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಎರಡೂ ಕಡೆ ಏನು ಒಂದು ರೀತಿಯ ಇದಾಗ್ತಾ ಇದೆ ಅದನ್ನು ತಪ್ಪಿಸುವಂತಹ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು ಅಂತ ವಿನಂತಿಸ್ಕೊಡ್ತೇವೆ. ಸರಳ ಆಚರಣೆ ಮೂಲಕ ಈ ಬಾರಿಯ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈಗಾಗಲೇ ಮಾತಾಡಿದ್ದೇವೆ. ಸಭೆಯ ಗಮನಕ್ಕೆ ವಿಷಯನ ತರ್ತೇವೆ. ಥ್ಯಾಂಕ್ ಯು ಮೇಡಮ್. ಬಡವರಾಗಿರ್ತಕ್ಕಂಥ ಮಲ್ಲಮ್ಮನವರು ಜೀವ ಚರಿತ್ರೆ ನೋಡಿದ್ರೆ ಪಡ್ತಕ್ಕಂಥ ಕಷ್ಟಗಳು ಬೇರೆ. ತಪ್ಪುಗಳನ್ನ ಹುಡ್ಕೊಂಡು ಹೋದರೆ ಏನೋ ನಾವು ಮಾಡೋ ಕೆಲಸ ನಾವು ಮಾಡಬೇಕು. ಪ್ರಸನ್ನ ಅವರು 15 ದಿವಸ ಮುಂಚೆನೇ KC ರೆಡ್ಡಿಯವರ ಬಗ್ಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು. ಬಂದ್ರ ನಾಳೆ ಅವ್ರ ಬರ್ತಡೇ ಯಾರಿಗಾದ್ರು ಗೊತ್ತಾ? ಮತ್ತೆ ನಾನು ಕೂಗಾಡ್ಬೋದಲ್ಲ, ನಮ್ಮ ಚಿಕ್ಕಪ್ಪನ ವಿಷಯ ಇಲ್ಲಿ KC ರೆಡ್ಡಿ ಅದಕ್ಕೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಾವೆಲ್ಲ ಸಮುದಾಯದ ಎಲ್ಲರನ್ನು ಕರೆಸಿ ಅವರಿಗೆ ಪೂಜೆ ಮಾಡಿಕೊಂಡು ಕೋಲಾರ ಇದರಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೂಡ ಆ ಒಂದು ಕಾರ್ಯಕ್ರಮವನ್ನು ನಾವು ಶಾಸಕರಲ್ಲಿ ಅಧ್ಯಕ್ಷ ವಿನಂತಿ ಮಾಡಿದರೆ ನಾವು ನಮ್ಮ ಸಂಘದ ಪರವಾಗಿ ವಿನಂತಿಸಿ ತಾಲೂಕು ಆಡಳಿತದಲ್ಲಿ ಕೂಡ ಶಾಸಕರು ಭಾಗವಹಿಸಬೇಕಂತ ಕೋರುತ್ತಾ ನಾವು ಮಾತಾಡೋದಕ್ಕೆ ಅವಕಾಶ ಕೊಡೋದು. ಸಂಘದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಎಲ್ಲ ಸಂಘದ ಇವುಗಳು ಎಲ್ಲನೂ ಬೆಳಗ್ಗೆ 10 ಗಂಟೆಗೆ, ಇನ್ನು 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ತಾಲೂಕು ಕಚೇರಿಗೆ ನಾವು ಬಂದ ತಕ್ಷಣ ನಾವು ಪೂಜೆ 9:30 ಅಂತ ಇಟ್ಕೊಂಡು ನೀವು 10 ಗಂಟೆಗೆಲ್ಲ ರೀಚ್ ಆಗ್ತೀರಾ. 10 o'clockಗೆ ನಾವೆಲ್ಲ ಪೂಜೆ ಮಾಡ್ತೀವಿ. ಇಲ್ಲೆಲ್ಲ ನೀವು ಪೂಜೆ ಮುಗಿಸ್ಕೊಂಡು ಶಾಸಕ ಅಧ್ಯಕ್ಷತೆಯಲ್ಲಿ ಪೂಜೆ ಮಾಡ್ತೀವಿ. ಮುಗಿಸ್ಕೊಂಡು ನೀವು ಏನು ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು ಅಂತಂದ್ರೆ ಆ ಟೈಮ್ಗೆ ನೀವು ಅಲ್ಲಿಗೆ ಹೋಗ್ತೀವಿ. ಇದು ನಮ್ಮ ತಾಲೂಕು ಆಡಳಿತದ ವತಿಯಿಂದ ಮಾಡುವಂಥದ್ದು. ಬೆಳಗ್ಗೆ 10 ಗಂಟೆಗೆ ಇದೇ ಕೋರ್ಟ್ ಅಲ್ಲಿ ಇಲ್ಲೇ ಜಯಂತಿಗೆ ಕೊಟ್ಟಿದ್ದಾರೆ, ಮಾಡಿಕೊಟ್ಟು ಒಂದೇ ಸಲ. ಇನ್ನು ಮಿಕ್ಕಿದ್ದು ಯಾವಾಗೂ ನೀವು ಸಡಗರವಾಗಿ ಬರಬೇಕು, ಭಕ್ತಿ ಶ್ರದ್ಧೆಯಿಂದ ಬಂದು ಆ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಕೂಡ ಆಗುತ್ತೆ. ಅವರ ವಿಚಾರಗಳನ್ನು, ಅವರ ಏನೇನು ಇರುತ್ತೆ ಆ ಒಳ್ಳೆಯದನ್ನು ಮೆಲ್ಕು ಹಾಕುವಂಥ ದಿನ ಆಗಬೇಕು. ಅವ್ರ ಸಾಧನೆ ಏನು, ಫ್ಯೂಚರ್ಗಳು ಆ ಕಾಲದಲ್ಲಿ ಏನೆಲ್ಲ ಅವ್ರ ಸಾಧನೆ ಅದನ್ನು ತಿಳ್ಕೊಳ್ಳೋ ಅಂಥವ್ರಾಗಬೇಕು. ನೀವು ಪ್ರೀತಿಯಿಂದ, ಕೆಲವೊಬ್ಬರು ಶ್ರದ್ಧೆಯಿಂದ, ಜವಾಬ್ದಾರಿಯಿಂದ ಎಲ್ಲರೂ ಸೇರಿ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಾಗುತ್ತೆ. ಅದಾದಮೇಲೆ ಇದು ಒಂದು ಜಾಗ ಏನಾಗುತ್ತೆ ಅಂದರೆ, ಈ ಜಾಗಕ್ಕೆ ಏನು ಪವಿತ್ರತೆ ಇರುತ್ತೆ ಅಂದರೆ, ನಾವು ಯಾರೇ ಇಲ್ಲಿ ಬಂದರೂ ಕೂಡ ತಪ್ಪು ನಂದಾಗಲಿ ನಿಮ್ದಾಗಲಿ ಭಾವನೆಗಳು ಏನಾಗಬೇಕಂದ್ರೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋವಂಥ ಜಾಗ ಇದು ಆಗಬೇಕು. ನಾನು ಎಲ್ಲ ಗೊತ್ತಿದೆ ಅಂತಂದರೆ ಅವಾಗ ನಂದು ತಪ್ಪು, ನಂದು ದುರಾಕಾರ ಆಗುತ್ತೆ. ಇಲ್ಲ ಇವರೇನೋ ದೊಡ್ಡವ್ರು ಹೇಳ್ತಾ ಇದ್ದಾರೆ, ಇದರಲ್ಲಿ ತಪ್ಪಿದೆ, ನಾನು ಇದನ್ನು ತಿದ್ಕೊಳ್ಳೋಣ ಅಂತಂದರೆ ಅದು ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ. ನನಗಿಂತ ವಯಸ್ಸಲ್ಲಿ ಚಿಕ್ಕವ್ರು ನನ್ನನ್ನು ತಿದ್ಬೋದು, ಇದು ತಪ್ಪು, ಇದು ಸರಿ, ಹಿಂಗೆ ನಡ್ಕೊಂಡು ಹೋಗಬೇಕು ಕಾರ್ಯಕ್ರಮಗಳು. ಈ ವಿಚಾರದಲ್ಲಿ ಇದನ್ನು ಸರಿ ಮಾಡ್ಕೊಳ್ಳಿ, ಏನೂ ತಪ್ಪಲ್ಲ, ಎಲ್ಲ ಆರೋಗ್ಯಕರವಾಗಿರುವಂಥ ಚರ್ಚೆ ಅನ್ಕೋಬೇಕು. ಬಿಟ್ಟರೆ ವೈಯಕ್ತಿಕವಾಗಿರುವಂಥ ಭಿನ್ನಾಭಿಪ್ರಾಯಗಳು ಅಂತ ಅನ್ಕೋಬಾರ್ದು. ನಾನು ಇಲ್ಲಿ ಸಡನ್ನಾಗಿ ಬರ್ತೀನಿ, ನಾನು ನಿಮ್ಮನ್ನು ನೋಡ್ತಾ ಆ ಕೊನೆಯಲ್ಲಿ ನೀವು ಕೂತಿದ್ದೀನಿ ನಾನು ನೋಡಲೇ ಇಲ್ಲ. ನೀವಾದರೆ 2-3 ಸತಿ
ಮಧ್ಯದಲ್ಲಿ ಮುಖ ತೋರಿಸಿದಾಗೆ ನಂಗೆ ಗೊತ್ತಾಯ್ತು. ನಾನು ಬಂದಲ್ಲ, ಯಾರೂ ಬಂದಿಲ್ವಲ್ಲ, ವೆಂಕಣ್ಣವ್ರು ಅಷ್ಟೇ ದೊಡ್ಡವರಿದ್ದಾರೆ, ಪಿ ರೆಡ್ಡಿಯವರಿಲ್ಲ, ವಿಜಯರಾಘವ ರೆಡ್ಡಿಯವರಿಲ್ಲ ಅಂತ ಮನಸ್ಸಿಗೆ ಬಂದು ನಾನು ಇಲ್ಲಿ ಕೂತಾದ್ಮೇಲೆ ಮತ್ತೆ ನಾನು ನಿಮ್ಮ ಕಡೆ ನೋಡ್ತಾ ಇಲ್ಲ. ಅದು ನನ್ನ ತಪ್ಪು ಇರ್ಬೋದು. ನಾನು ಅಲ್ಲಿಗೆ ಬಂದಾಗ ನನ್ನ ಯೋಚನೆ ಅಷ್ಟೇ ಇತ್ತು, ಅಫಿಷಿಯಲ್ಸ್ ಬಂದಿದ್ದಾರಾ, ಸಮಾಜದ ಡೊಂಕನ್ನ ತಿದ್ದೋ ಅಂತ ಸ್ಥಾನಮಾನಗಳ ತಿದ್ದು ಆಚೆ ಬಂದಿರೋವಂಥವ್ರು. ನಾವೇನು ಹೇಳ್ಕೊಡುವಂಥ ದೊಡ್ಡವರಂತೂ ಅಲ್ಲ. ಯಾಕೆ ಗುರು ಹಿರಿಯರು ಇರಬೇಕು ಅಂದರೆ ಅವರಿಗೆ ಅನುಭವ ಅಷ್ಟು, ಅವ್ರಿಗೆ ಎಷ್ಟು ಅನುಭವ ಇರುತ್ತೆ, ಅವ್ರ ನೆರಳಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನನ್ನ ನಂಬಿಕೆ. ಯಾಕಂದರೆ ಅವ್ರು ನಮಗಿಂತ ಕಷ್ಟ ನೋಡಿರ್ತಾರೆ, ನಮಗಿಂತ ಕೆಟ್ಟ ಪರಿಸ್ಥಿತಿನ ಅನುಭವಿಸಿ ಆಚೆ ಬಂದಿರ್ತಾರೆ. ಆ ದೊಡ್ಡ ಮರ ಇರುತ್ತೆ, ಯಾವಾಗಲೂ ಆಲದ ಮರಕ್ಕೆ ಆಯಸ್ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಅದ್ರಲ್ಲಿ ತುಂಬ ಋಷಿ ಮುನಿಗಳು ಇರ್ತಾರೆ ಅಂತ. ಯಾರಾದ್ರೂ ನಮಗಿಂತ ವಯಸ್ಸಲ್ಲಿರೋರು ನೋಡಿದಾಗ, ಯಾವಾಗಾದ್ರೂ ನಾವು ಕೆಲಸ ಮಾಡಿ ಸಾಕಾದಾಗ ಕುತ್ಕೊಂಡು ಅವ್ರನ್ನ ನೋಡಿದಾಗ ಇನ್ನೂ ಚೈತನ್ಯ ಬರುತ್ತೆ. ಯಾಕಂದ್ರೆ ನಮಗಿಂತ ಎಷ್ಟು ಲೈಫಲ್ಲಿ ಚಾಲೆಂಜಸ್ನ ನೋಡಿದ್ದಾರೆ, ಎಷ್ಟು ಜೀವನ ಅವರಿಗೆ ಪಾಠ ಕಲಿಸಿದೆ, ಅರ್ಥಪೂರ್ಣವಾಗಿರುವಂಥ ಜೀವನನ ಅವರು ಇದು ಮಾಡಿದ್ದಾರೆ. ದೇವರು ಅವ್ರಿಗೆ ಎಷ್ಟು ಆ ಸಹನೆ, ಶಕ್ತಿ, ಶಾಂತಿ ಎಲ್ಲ ಕೊಟ್ಟಿದ್ದಾರೆ, ಮೈಗೂಡಿಸ್ಕೊಂಡು. ಆ ಥರ ನೋಡ್ತಾ ನೋಡ್ತಾ ಪ್ರತಿಯೊಬ್ಬರಲ್ಲೂ ಕಲಿಯೋದಿದೆ, ದೊಡ್ಡವರಲ್ಲೂ ಕಲಿಯೋದಿದೆ, ಚಿಕ್ಕವರಲ್ಲೂ ಕಲಿಯೋದಿದೆ. ಆ ಥರ ಎಲ್ಲರೂ ಒಟ್ಟಿಗೆ ಹೋಗೋಣ. ಯಾಕಂದರೆ ನಾವೆಲ್ಲ ಸೇರಿ ಕಾರ್ಯಕ್ರಮನ ಜವಾಬ್ದಾರಿಯಿಂದ ಮಾಡೋಣ ಅಂತ. ನೀವು ಉಪವಾಸ ಇದ್ದೀರಾ, ಮಧ್ಯಾಹ್ನ ಏನೂ ತಿಂದಿಲ್ಲ, ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀರಾ, ಇದು ಸರಿಯಾದ ಟೈಮಿಗೆ ನಡೀಲಿ ಅನ್ನೋದು ನಿಮ್ಮದು ಉದ್ದೇಶ ಇರುತ್ತೆ. ಹಿಂದೆ ನಾನು ಪೂರ್ವಭಾವಿ ಸಭೆಗಳಿಗೆ ಎಲ್ಲ ಅಧಿಕಾರಿಗಳನ್ನ ಕರೆಯೋದು ಅಥವಾ ಅವರು ಬರೋ ಪದ್ಧತಿ ಇಟ್ಕೊಂಡಿರಲಿಲ್ಲ. ಪದೇ ಪದೇ ಇದು ಮಾಧ್ಯಮ ಪ್ರಶ್ನೆ ಮಾಡ್ತಾ ಇದ್ದಾಗ ನಾನು ಹೇಳಿದ್ವಿ, ಏನೇ ಕೆಲಸ ಇದ್ರು 10 ದಿನ ಮುಂಚೆ ತಿಳಿಸಿ ಅಮ್ಮ, ಆಮೇಲೆ ಪ್ರಯತ್ನ ಮಾಡಿ ಎಲ್ಲ ಬರೋದಕ್ಕೆ. ಸರ್ಕಾರ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ದೆಲ್ಲ ಜವಾಬ್ದಾರಿನೂ ಆಗಿರುತ್ತೆ, ಪೂರ್ವಭಾವಿ ಸಭೆಗೂ ಬನ್ನಿ, ಆಮೇಲೇನೂ ಬನ್ನಿ ಅನ್ನೋವಂಥದ್ದನ್ನು ಹೇಳಿದೆ. ಪದೇ ಪದೇ ಹೇಳಿಸ್ಕೊಡೋದು, ಮುಜುಗರಕ್ಕಾಗೋದು ಬೇಡ, ಸರ್ಕಾರದ್ದು ಜವಾಬ್ದಾರಿ ಆಗಿದೆ ಅಂದಾಗ ಎಲ್ಲ ಅವ್ರವ್ರ ಕೆಲಸ ಬಿಟ್ಟು ಬರೋ ಅಂಥದ್ದು ಆಗಿದೆ. ಈ ಒಂದು ಜಾಗನೇ ಪ್ರತಿಯೊಬ್ಬರು ತಿದ್ದುಕೊಳ್ಳೋದು, ಪ್ರತಿಯೊಬ್ಬರು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ಎಲ್ಲರೂ ಸೇರಿ KGF ಅಲ್ಲಿ ಹೇಗೆ ಆಚರಣೆ ಮಾಡಿದ್ರು ಅಂದರೆ ನನಗೊಬ್ಬಳಿಗೆ ಕಳಂಕ ಬರಲ್ಲ, ನಿಮಗೂ ಬರುತ್ತೆ. ಇಂಥ ಕಾರ್ಯಕ್ರಮ ಇತ್ತು, ಇವರೆಲ್ಲ ಇದ್ದರು, ಆ ಕ್ಷೇತ್ರದವರು, ಮುಖಂಡರು, ದೊಡ್ಡವರು, ಹಿರಿಯರು ಅಂತಂದಾಗ ಅದರಿಂದ ನಾವೆಲ್ಲರೂ ಕೆಲವೊಂದನ್ನು ವೈಯಕ್ತಿಕವಾಗಿ ಏನೂ ಮಾಡೋಂಗಿಲ್ಲ. ಲೋಕದೃಷ್ಟಿಯಿಂದ, ಸಮಾಜ ದೃಷ್ಟಿಯಿಂದ ಅವರು ಏನು ಗೌರವ ಸಂಪಾದನೆ ಮಾಡಿದ್ದಾರೆ. ನಾವೇ ಇಷ್ಟೆಲ್ಲ ಹೇಳ್ತೀವಿ, ಶಿವಶರಣರು ಅಂದರೆ ಅವರು ಲೋಕದ ಡೊಂಕನ್ನು ತಿದ್ದಕ್ಕೋಸ್ಕರ ಅವ್ರ ಜೀವನನ ತ್ಯಾಗ ಮಾಡಿರ್ತಾರೆ. ಶರಣರು ಅಂದರೆ ಅಷ್ಟೇ, ನಿಸ್ವಾರ್ಥವಾಗಿ ಪ್ರತಿಯೊಬ್ಬರನ್ನ ನೋಡಿದಾಗ ನೀನು ಈ ರೀತಿ ಇರು, ನೀನು ಹೀಗೆ ಮಾಡು ಅಂತ ಹೇಳ್ಕೊಂಡು ಹೋಗ್ತಾ ಇದೆ. ದೇವ್ರ ನಂತರ ಅವರ ದರ್ಶನ ಮಾಡಿದಾಗ ತುಂಬ ಅವ್ರಿಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ದೇವ್ರನ್ನ ನಾವು ನೋಡಲ್ಲ, ದೇವ್ರ ಕಲ್ಲು ರೂಪದಲ್ಲಿರ್ತಾರೆ. ಶರಣರು ಅವರ ದಾಸರಾಗಿ ಅವರ ಭಕ್ತಿಯಲ್ಲಿ ಮುಳುಗಿ ಮತ್ತೆ ಸಮಾಜನ ಉದ್ಧಾರ ಮಾಡೋದಕ್ಕೆ ಆಚೆ ಮತ್ತೆ ಭಕ್ತರು ಹುಡ್ಕೊಂಡು ಬರ್ತಾ ಇರ್ತಾರೆ. ಶಿವನ ಭಕ್ತರು ಎಲ್ಲಿದ್ದಾರೆ, ಆ ಶರಣರೇ ಅವ್ರನ್ನ ಹುಡ್ಕೊಂಡು ಬರೋದು. ಹಾಗಾಗಿ ತಾಯಿ ಎಷ್ಟನೇ ಶತಮಾನದಲ್ಲಿ, ಹೇಮರೆಡ್ಡಿ ಮಲ್ಲಮ್ಮ 100 ಶತಮಾನದಲ್ಲೇ ಅವರ ಆ ತಾಯಿಯ ಸಾಧನೆ, ಆ ತಾಯಿಯ ಸಹನೆ, ಬಡ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಎಷ್ಟೆಲ್ಲ ಕಷ್ಟ, ನೋವು, ಎಲ್ಲ ಅವಮಾನ ಅನುಭವಿಸಿ ಒಂದು ಶರಣರಾಗಿ ಸೇವೆನೂ ಮಾಡಿ ತನ್ನ ಇವ್ರಿಗೆ ಒಂದು ಮೋಕ್ಷವನ್ನು ಕೊಡಲಿಕ್ಕೆ, ಜ್ಞಾನೋದಯವನ್ನು ಸಂಪಾದನೆ ಮಾಡಲಿಕ್ಕೆ ತಾಯಿಯಾಗಿ ನಿಲ್ತಾರೆ ಅನ್ನುವಂಥದ್ದು ಒಂದು. ಅಂದರೆ ನಾವೇ ಆ ಕಥೆಯನ್ನು ಓದಿದ್ದೀವಿ ಅಂತ ಹೇಳ್ತಾ, ಇವೆಲ್ಲರೂ ಕೂಡ ಪ್ರತಿದಿನವೂ ನಾವು ಕಲಿಯೋದಿದೆ, ಪ್ರತಿದಿನವೂ ನಾವು ತಿಳ್ಕೊಳ್ಳೋವಂಥದ್ದು ಜಾಸ್ತಿ ಇದೆ ಅಂತ ಹೋಗೋಣ. ಸರ್ಕಾರದ್ದೇ ಯೋಚನೆ ಮಾಡೋದು ಬೇಡ, ನೀವು ಹೇಳಿ ಪ್ರೀತಿಯಿಂದ ಏನು ಮಾಡೋಣ ಅಂತಂದರೆ ಮನ್ಸು ಪೂರ್ತಿಯಾಗಿ ಅದನ್ನು ಮಾಡೋಣ. ಸರ್ಕಾರ ಕೊಡೋದು ಬಿಡೋದು ಆಮೇಲೆ, ನಮಗೆ ನೀವಂದರೆ ಗೌರವ ಇದೆ, ಅಭಿಮಾನ ಇದೆ. ವಿಶೇಷವಾಗಿ ಮಾಡೋಣ ಅಂತ ಇದ್ದರೆ ಏನು ಮಾಡೋಣ? ವಿಶೇಷವಾಗಿ ಏನಿದೆ ನಿಮ್ಮ ಮನಸ್ಸಲ್ಲಿ, ಏನಿದೆ ಹೊಸದು, ಏನು ಮಾಡಬೇಕು ಅಂತಿದೆ, ಆ ಥರ ಹೇಳಿ ಮಾಡ್ಕೊಂಡು